ವಿಲ್ಸನ್ ಗಾರ್ಡನ್ನಲ್ಲಿ ಸಂಭವಿಸಿರುವಂತಹ ಸ್ಫೋಟ ಪ್ರಕರಣದಲ್ಲಿ SDRF ತಂಡದ ಕಾರ್ಯಾಚರಣೆ ಈಗ ಸ್ಥಗಿತ ಆಗಿದೆ. ನಿರಂತರವಾಗಿ ಆ ಸ್ಥಳದಲ್ಲಿದ್ದು ಕಾರ್ಯಾಚರಣೆಯನ್ನ ಮಾಡ್ತಾ ಆ ಮೂಲಕ ಅಲ್ಲಿ ಘಟನೆ ಆಯ್ತಲ್ಲ, ಘಟನೆ ಆದ ನಂತರ ಅಲ್ಲಿ ಅವಶೇಷಗಳಿದ್ದಾವಲ್ಲ ಅವೆಲ್ಲವನ್ನು ಕೂಡ ಹೊರಗಡೆ ತೆಗೆದು ಏನಾದರೂ ಹಾನಿಯಾಗಿದೆಯಾ ಅನ್ನೋದ್ರ ಬಗ್ಗೆ ಮಾಹಿತಿನ ಪಡ್ಕೊಳ್ತಾ ಇದ್ರು. ಗಾಯಾಳು ಕಸ್ತೂರಿ ಸಂಬಂಧಿ ಕಸ್ತೂರಿ ಎಕ್ಸ್ಕ್ಲೂಸಿವ್ ಅಂದರೆ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸಿಲಿಂಡರ್ ಆನ್ ಮಾಡಿಲ್ಲ, ಇಂದು ರಜೆ ಇದೆ ಎಂದು ಮಲಗಿದ್ದಳು, ಏಕಾಏಕಿ ಬೆಂಕಿ ಬಂತು ಎಂದು ಹೇಳುತ್ತಿದ್ದಾರೆ. ಕಸ್ತೂರಿ ಹೋಗಿ ಸಿಲಿಂಡರ್ ಆನ್ ಮಾಡಿಲ್ವಂತೆ, ಮಗು ಕೂಡ ಮಲಗಿತ್ತಂತೆ, ಅಡುಗೆ ಮಾಡಿಲ್ವಂತೆ. ಮತ್ತೆ ಹೇಗೆ ಸ್ಫೋಟ ಆಯಿತು? 8 ವರ್ಷದ ಮಗುವಿಗೆ ಗಾಯ ಆಗಿದೆ. ಖಯಾಲ್ 8 ವರ್ಷದ ಮಗುವಿಗೆ ಗಾಯ ಆಗಿದೆ. ಸಿಲಿಂಡರೇ ಆನ್ ಮಾಡದೆ ಹೇಗೆ ಬ್ಲಾಸ್ಟ್ ಆಗ್ಲಿಕ್ಕೆ ಸಾಧ್ಯ? ಈ ಎಲ್ಲ ನಿಟ್ಟಿನಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಭಾರಿ ಆತಂಕ, ಯಾಕಂತ ಹೇಳಿದರೆ ಇಷ್ಟು ತೀವ್ರ ಪ್ರಮಾಣದಲ್ಲಿ ಆಗಿದೆಯಲ್ಲ ಅನ್ನೋದ್ರ ಬಗ್ಗೆ ಆತಂಕ ಅಂತೂ ಖಂಡಿತ ಇದೆ. ಸದ್ಯ ಹೇಗಾಯಿತು, ಏನಾಯಿತು, ತೀವ್ರತೆ ಏನು ಎತ್ತ ಅನ್ನೋದ್ರ ಬಗ್ಗೆ ಈಗ ಅವಲೋಕಿಸ್ತಾ ಇದ್ದಾರೆ. ಸದ್ಯಕ್ಕೆ ಸಿಲಿಂಡರೇ ಸ್ಫೋಟ ಆಗಿತ್ತು ಅನ್ನೋದಾದರೆ ಅದಕ್ಕೆ ಮನೆಯಲ್ಲಿದ್ದ ಅವರಿದ್ದಾರಲ್ಲ ಅವ್ರನ್ನ ಮಾತಾಡಿಸಿದಾಗ ಅವ್ರು ಹೇಳಿದ್ದು ಸಿಲಿಂಡರೇ ಆನ್ ಮಾಡಿಲ್ಲ ಸರ್ ನಾವು ಅಂಥೇಳಿ ಹೇಳಿದ್ದಾರೆ. ಹೀಗಾಗಿ ಇದೆಲ್ಲವೂ ಕೂಡ ಅನುಮಾನ ಹೆಚ್ಚಾಗುವಂತೆ ಮಾಡಿದೆ. ತನಿಖೆ ಅಂತೂ ನಡೀತಾ ಇದೆ. ಸಕಾರಣ ಏನು ಬ್ಲಾಸ್ಟ್ ಆಗೋದಕ್ಕೆ ಅನ್ನೋದ್ರ ಬಗ್ಗೆ ತನಿಖೆಯ ನಂತರ ತಿಳಿದು ಬರುತ್ತೆ. ನಾವೆಲ್ಲ ತಮಿಳ್ನಾಡು ಕಡೆಯವರು, ಈ ತಿರುವಣ್ಣಾಮಲೈ ಸೈಡು ಆ ಕಡೆ ಇದೆಯಲ್ಲ ಅಲ್ಲಿಯವರು. ಅವರು ಸುಮಾರು ವರ್ಷದಿಂದ ಎಲ್ಲ ಇಲ್ಲೇ ಅಲ್ವಾ ಬಂದಿರೋದು. ಬದುಕು ಅವಳು ಮನೆ ಕೆಲ್ಸಕ್ಕೆ ಹೋಗ್ತಾ ಇದ್ಲು. ಯಾವ ಮನೆಯಲ್ಲಿ ಅದು ಆಯ್ತು ಅನ್ಸುತ್ತೆ, 1-2-3 ವರ್ಷ ಆಯ್ತು ಅವಳಿದ್ದು. ಮನೆ ಖಾಲಿ ಮಾಡಬೇಕು ಅಂತಿದ್ರು. ನಾವು ಊರಿಗೆ ಹೋಗ್ಬಿಟ್ಟು ಬಂದ್ವಿ. 1 ವಾರ ಆಯ್ತು ನಾವು ಊರಿಗೆ ಹೋಗಿ ಬಂದು. ಹಿಂಗಾಗಿದೆ. ಸಿಲಿಂಡರ್ ಆನ್ ಮಾಡಿಲ್ಲ ಹಾಗಿದ್ರೆ ಇಲ್ಲ ಅಂತವ್ರೆ. ಈಗ ನಾವಿರೋದು ಬೊಮ್ಮನಹಳ್ಳಿಯಲ್ಲಿ, ನಮಗೂ ಗೊತ್ತಿಲ್ಲ ಏನು ಅಂತ. ನಾನು ಮಲ್ಕೊಂಡಿದೆ ಅಂತ ಮಾತ್ರ ಅವ್ರು ಹೇಳ್ತಾರದು. ಇವಾಗ ಅದು ಅವಳಿಗೆ ಮಾತಾಡಕ್ಕೂ ಆಗ್ತಾ ಇಲ್ವಲ್ಲ ಅಷ್ಟೊಂದು. ಬೆಂಕಿ ಬಂದಂಗ ಆಯ್ತು ನಿದ್ದೆಯಲ್ಲಿ ಅಂತಂತಾರೆ. ಮಗುನು ಮಲ್ಕೊಂಡಿತ್ತಂತೆ. 8 ವರ್ಷ ಮಗು. ಕೈಯಲ್ಲಿ ಗಂಡ ಇಲ್ಲಿ ಹೋಗಿದ್ರು ಮತ್ತೆ ಹಾಗಿದ್ರೆ ಅವ್ರು ಊರಿಗೆ ಹೋಗಿದ್ದಾರೆ. ಅವ್ರು ಗಾರೆ ಕೆಲಸ ಮಾಡೋದು. ಈ ಮನೆಯಲ್ಲಿ 3 ವರ್ಷ ಆಗಿತ್ತು. 2-3 ವರ್ಷ ಆಗಿರ್ಬೇಕು ಈ ಮನೆಗೆ ಅವ್ರು ಹೋಗಿ. ಇವ್ರ ಮನೆಯಲ್ಲೇ ಸ್ಫೋಟ ಆಗಿದ್ದಂತ ಅದು ಕೆಳಗಿದೆ. ಅದು ಇವ್ರ ಮನೆ ಇದು ಬಿದ್ದೋಗಿದೆ ಅಂತ ಹೇಳ್ತಾರೆ. ಇವ್ರ ಮನೆ ಇದು, ಅದು ಗೋಡೆ ಎಲ್ಲ ಬಿದ್ದು ಅವಳಿಗೆ ಕಾಲೆಲ್ಲ ಸ್ವಲ್ಪ ಏಟಾಗಿದೆ, ತುಂಬಾ ಇದಾಗಿದೆ ಅಷ್ಟೇ ಅವ್ರು ಹೇಳ್ತಾರದು. ನಾವ್ ಇನ್ನಲ್ಲಿ ಹೋಗಿಲ್ಲ ಸರ್, ನಾವ್ ಇನ್ನು ಅಲ್ಲೇ ಮನೆಯಿಂದ ಡೈರೆಕ್ಟ್ ಆಗಿ ಇಲ್ಲಿ ಬಂದಿದೀವಿ ನಾವು ಹಾಸ್ಪಿಟಲ್. ಮಾತಾಡಿದೀನಿ. ಇಷ್ಟೇ ಹೇಳಿದ್ರು, ಬೇರೆ ಏನು ಹೇಳಿಲ್ಲ. ಅವ್ರು ಅದೇ ಬೆಳಗ್ಗೆ ಎದ್ದೆ ನಾನು 7 ಗಂಟೆಗೆ ಬಾತ್ರೂಮ್ಗೆ ಹೋಗ್ಬಿಟ್ಟು ಮತ್ತೆ ಸರಿ ಲೇಟ್ ಅಲ್ವಾ ಇವತ್ತು ರಜಾ ಅಂತ ಮಲ್ಕೊಂಡೆ ಅಂತಂದ್ರು ಅಷ್ಟೇ. ಆಮೇಲೆ ನನ್ಗೇನಾಯ್ತು ಅಂತ ಗೊತ್ತಿಲ್ಲ. ಆಮೇಲೆ ನೋಡಿದ್ರೆ ಬೆಂಕಿ ತರ ಬಂತು ಫ್ಯಾನ್ ಹತ್ರ ಅಂತಾರೆ ಅಷ್ಟೇ. ನಮಗೂ ಗೊತ್ತಿಲ್ಲ ಸರ್ ಹೇಗೆ ಏನಾದ್ರು ಕಸ್ತೂರಿ ಅಂತ. ಸೊ ಇದು ಈಗ ಗಾಯಾಳು ಆಗಿರುವಂತಹ ಕಸ್ತೂರಿ ಅವರ ಸಂಬಂಧಿಕರ ಹೇಳೋ ಮಾತು. ಇಲ್ಲಿ ಸಾಕಷ್ಟು ಟ್ವಿಸ್ಟ್ ಅಂಡ್ ಟರ್ನ್ ಅನ್ನ ಪಡೆದುಕೊಳ್ತಾ ಇದೆ. ಈಗಾಗಲೇ ಸಿಲಿಂಡರ್ ಸ್ಫೋಟ ಅಂತ ಹೇಳಿ ಒಂದ್ ಕಡೆ ಹೇಳಾಗ್ತದೆ, ಮತ್ತೊಂದು ಕಡೆ ಈಗ ಕಸ್ತೂರಿ ಅವರು ಇವ್ರ ಜೊತೆ ಮಾತಾಡುವಂತಹ ಸಂದರ್ಭದಲ್ಲಿ ನಾನು ಹೋಗಿ ಗ್ಯಾಸ್ ಅನ್ನು ಆನ್ ಮಾಡಲಿಲ್ಲ, ನಾನು ಮಲಗಿದ್ದೆ, ಏಕಾಗಿ ಬೆಂಕಿ ಕಾಣಿಸ್ಕೊಂಡಿದ್ದೆ ಅನ್ನೋ ವಾದವನ್ನ ಅಂದ್ರೆ ಹೇಳಿಕೆಯನ್ನು ಕೊಡುವಂತ ಕೆಲಸ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್. ವಿಲ್ಸನ್ ಗಾರ್ಡನ್ನಲ್ಲಿ ಸಂಭವಿಸಿರುವಂತಹ ಸ್ಫೋಟ ಪ್ರಕರಣದಲ್ಲಿ SDRF ತಂಡದ ಕಾರ್ಯಾಚರಣೆ ಈಗ ಸ್ಥಗಿತ ಆಗಿದೆ. ನಿರಂತರವಾಗಿ ಆ ಸ್ಥಳದಲ್ಲಿದ್ದು ಕಾರ್ಯಾಚರಣೆಯನ್ನ ಮಾಡ್ತಾ ಆ ಮೂಲಕ ಅಲ್ಲಿ ಘಟನೆ ಆಯ್ತಲ್ಲ, ಘಟನೆ ಆದ ನಂತರ ಅಲ್ಲಿ ಅವಶೇಷಗಳಿದ್ದಾವಲ್ಲ ಅವೆಲ್ಲವನ್ನು ಕೂಡ ಹೊರಗಡೆ ತೆಗೆದು ಏನಾದರೂ ಹಾನಿಯಾಗಿದೆಯಾ ಅನ್ನೋದ್ರ ಬಗ್ಗೆ ಮಾಹಿತಿನ ಪಡ್ಕೊಳ್ತಾ ಇದ್ರು. ಗಾಯಾಳು ಕಸ್ತೂರಿ ಸಂಬಂಧಿ ಕಸ್ತೂರಿ ಎಕ್ಸ್ಕ್ಲೂಸಿವ್ ಅಂದರೆ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ. ಸಿಲಿಂಡರ್ ಆನ್ ಮಾಡಿಲ್ಲ, ಇಂದು ರಜೆ ಇದೆ ಎಂದು ಮಲಗಿದ್ದಳು, ಏಕಾಏಕಿ ಬೆಂಕಿ ಬಂತು ಎಂದು ಹೇಳುತ್ತಿದ್ದಾರೆ. ಕಸ್ತೂರಿ ಹೋಗಿ ಸಿಲಿಂಡರ್ ಆನ್ ಮಾಡಿಲ್ವಂತೆ, ಮಗು ಕೂಡ ಮಲಗಿತ್ತಂತೆ, ಅಡುಗೆ ಮಾಡಿಲ್ವಂತೆ. ಮತ್ತೆ ಹೇಗೆ ಸ್ಫೋಟ ಆಯಿತು? 8 ವರ್ಷದ ಮಗುವಿಗೆ ಗಾಯ ಆಗಿದೆ. ಖಯಾಲ್ 8 ವರ್ಷದ ಮಗುವಿಗೆ ಗಾಯ ಆಗಿದೆ.
ಸಿಲಿಂಡರೇ ಆನ್ ಮಾಡದೆ ಹೇಗೆ ಬ್ಲಾಸ್ಟ್ ಆಗ್ಲಿಕ್ಕೆ ಸಾಧ್ಯ? ಈ ಎಲ್ಲ ನಿಟ್ಟಿನಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಭಾರಿ ಆತಂಕ, ಯಾಕಂತ ಹೇಳಿದರೆ ಇಷ್ಟು ತೀವ್ರ ಪ್ರಮಾಣದಲ್ಲಿ ಆಗಿದೆಯಲ್ಲ ಅನ್ನೋದ್ರ ಬಗ್ಗೆ ಆತಂಕ ಅಂತೂ ಖಂಡಿತ ಇದೆ. ಸದ್ಯ ಹೇಗಾಯಿತು, ಏನಾಯಿತು, ತೀವ್ರತೆ ಏನು ಎತ್ತ ಅನ್ನೋದ್ರ ಬಗ್ಗೆ ಈಗ ಅವಲೋಕಿಸ್ತಾ ಇದ್ದಾರೆ. ಸದ್ಯಕ್ಕೆ ಸಿಲಿಂಡರೇ ಸ್ಫೋಟ ಆಗಿತ್ತು ಅನ್ನೋದಾದರೆ ಅದಕ್ಕೆ ಮನೆಯಲ್ಲಿದ್ದ ಅವರಿದ್ದಾರಲ್ಲ ಅವ್ರನ್ನ ಮಾತಾಡಿಸಿದಾಗ ಅವ್ರು ಹೇಳಿದ್ದು ಸಿಲಿಂಡರೇ ಆನ್ ಮಾಡಿಲ್ಲ ಸರ್ ನಾವು ಅಂಥೇಳಿ ಹೇಳಿದ್ದಾರೆ. ಹೀಗಾಗಿ ಇದೆಲ್ಲವೂ ಕೂಡ ಅನುಮಾನ ಹೆಚ್ಚಾಗುವಂತೆ ಮಾಡಿದೆ. ತನಿಖೆ ಅಂತೂ ನಡೀತಾ ಇದೆ. ಸಕಾರಣ ಏನು ಬ್ಲಾಸ್ಟ್ ಆಗೋದಕ್ಕೆ ಅನ್ನೋದ್ರ ಬಗ್ಗೆ ತನಿಖೆಯ ನಂತರ ತಿಳಿದು ಬರುತ್ತೆ. ನಾವೆಲ್ಲ ತಮಿಳ್ನಾಡು ಕಡೆಯವರು, ಈ ತಿರುವಣ್ಣಾಮಲೈ ಸೈಡು ಆ ಕಡೆ ಇದೆಯಲ್ಲ ಅಲ್ಲಿಯವರು. ಅವರು ಸುಮಾರು ವರ್ಷದಿಂದ ಎಲ್ಲ ಇಲ್ಲೇ ಅಲ್ವಾ ಬಂದಿರೋದು. ಬದುಕು ಅವಳು ಮನೆ ಕೆಲ್ಸಕ್ಕೆ ಹೋಗ್ತಾ ಇದ್ಲು. ಯಾವ ಮನೆಯಲ್ಲಿ ಅದು ಆಯ್ತು ಅನ್ಸುತ್ತೆ, ಒಂದು 2-3 ವರ್ಷ ಆಯ್ತು ಅವಳಿದ್ದು. ಮನೆ ಖಾಲಿ ಮಾಡಬೇಕು ಅಂತಿದ್ರು. ನಾವು ಊರಿಗೆ ಹೋಗ್ಬಿಟ್ಟು ಬಂದ್ವಿ. 1 ವಾರ ಆಯ್ತು ನಾವು ಊರಿಗೆ ಹೋಗಿ ಬಂದು. ಹಿಂಗಾಗಿದೆ. ಸಿಲಿಂಡರ್ ಆನ್ ಮಾಡಿಲ್ಲ ಹಾಗಿದ್ರೆ ಇಲ್ಲ ಅಂತವ್ರೆ. ಈಗ ನಾವಿರೋದು ಬೊಮ್ಮನಹಳ್ಳಿಯಲ್ಲಿ, ನಮಗೂ ಗೊತ್ತಿಲ್ಲ ಏನು ಅಂತ. ನಾನು ಮಲ್ಕೊಂಡಿದೆ ಅಂತ ಮಾತ್ರ ಅವ್ರು ಹೇಳ್ತಾರದು. ಇವಾಗ ಅದು ಅವಳಿಗೆ ಮಾತಾಡಕ್ಕೂ ಆಗ್ತಾ ಇಲ್ವಲ್ಲ ಅಷ್ಟೊಂದು. ಬೆಂಕಿ ಬಂದಂಗ ಆಯ್ತು ನಿದ್ದೆಯಲ್ಲಿ ಅಂತಂತಲ್ಲ. ಮಗುನು ಮಲ್ಕೊಂಡಿತ್ತಂತೆ. 8 ವರ್ಷ ಮಗು. ಕೈಯಲ್ಲಿ ಗಂಡ ಇಲ್ಲಿ ಹೋಗಿದ್ರು ಮತ್ತೆ ಹಾಗಿದ್ರೆ ಅವ್ರು ಊರಿಗೆ ಹೋಗಿದ್ದಾರೆ. ಅವ್ರು ಗಾರೆ ಕೆಲಸ ಮಾಡೋದು. ಈ ಮನೆಯಲ್ಲಿ 3 ವರ್ಷ ಆಗಿತ್ತು. 2-3 ವರ್ಷ ಆಗಿರ್ಬೇಕು ಈ ಮನೆಗೆ ಅವ್ರು ಹೋಗಿ. ಇವ್ರ ಮನೆಯಲ್ಲೇ ಸ್ಫೋಟ ಆಗಿದ್ದಂತ ಅದು ಕೆಳಗಿದೆ. ಅದು ಇವ್ರ ಮನೆ ಇದು ಬಿದ್ದೋಗಿದೆ ಅಂತ ಹೇಳ್ತಾರೆ. ಇವ್ರ ಮನೆ ಅದು ಗೋಡೆ ಎಲ್ಲ ಬಿದ್ದು ಒಳಗೆ ಕಾಲೆಲ್ಲ ಸ್ವಲ್ಪ ಏಟಾಗಿದೆ, ತುಂಬಾ ಇದಾಗಿದೆ ಅಷ್ಟೇ ಅವ್ರು ಹೇಳ್ತಾರದು. ನಾವ್ ಇನ್ನಲ್ಲಿ ಹೋಗೇ ಇಲ್ಲ ಸರ್. ನಾವ್ ಇನ್ನು ಅಲ್ಲೇ ಮನೆಯಿಂದ ಡೈರೆಕ್ಟ್ ಆಗಿ ಇಲ್ಲಿ ಬಂದಿದೀವಿ ನಾವು ಹಾಸ್ಪಿಟಲ್. ಮಾತಾಡಿದೀನಿ. ಇಷ್ಟೇ ಹೇಳಿದ್ರು, ಬೇರೆ ಏನು ಹೇಳಿಲ್ಲ. ಅವ್ರು ಅದೇ ಬೆಳಗ್ಗೆ ಎದ್ದೆ ನಾನು 7 ಗಂಟೆಗೆ ಬಾತ್ರೂಮ್ಗೆ ಹೋಗ್ಬಿಟ್ಟು ಮತ್ತೆ ಸರಿ ಲೇಟ್ ಅಲ್ವಾ ಇವತ್ತು ರಜಾ ಅಂತ ಮಲ್ಕೊಂಡೆ ಅಂತಂದ್ರು ಅಷ್ಟೇ. ಆಮೇಲೆ ನನ್ಗೇನಾಯ್ತು ಅಂತ ಗೊತ್ತಿಲ್ಲ. ಆಮೇಲೆ ನೋಡಿದ್ರೆ ಬೆಂಕಿ ತರ ಬಂತು ಫ್ಯಾನ್ ಹತ್ರ ಅಂತಾರೆ ಅಷ್ಟೇ. ನಮಗೂ ಗೊತ್ತಿಲ್ಲ ಸರ್. ಹೇಗೆ ಏನಾದ್ರು ಕಸ್ತೂರಿ ಅಂತ. ಸೊ ಇದು ಈಗ ಗಾಯಾಳು ಆಗಿರುವಂತಹ ಕಸ್ತೂರಿ ಅವರ ಸಂಬಂಧಿಕರ ಹೇಳೋ ಮಾತು. ಇಲ್ಲಿ ಸಾಕಷ್ಟು ಟ್ವಿಸ್ಟ್ ಅಂಡ್ ಟರ್ನ್ ಅನ್ನ ಪಡೆದುಕೊಳ್ತಾ ಇದೆ. ಈಗಾಗಲೇ ಸಿಲಿಂಡರ್ ಸ್ಫೋಟ ಅಂತ ಹೇಳಿ ಒಂದ್ ಕಡೆ ಹೇಳಾಗ್ತಾ ಇದೆ, ಮತ್ತೊಂದು ಕಡೆ ಈಗ ಕಸ್ತೂರಿ ಅವರು ಇವ್ರ ಜೊತೆ ಮಾತಾಡುವಂತಹ ಸಂದರ್ಭದಲ್ಲಿ ನಾನು ಹೋಗಿ ಗ್ಯಾಸ್ ಅನ್ನು ಆನ್ ಮಾಡಲಿಲ್ಲ, ನಾನು ಮಲಗಿದ್ದೆ, ಏಕಾಗಿ ಬೆಂಕಿ ಕಾಣಿಸ್ಕೊಂಡಿದ್ದೆ ಅನ್ನೋ ವಾದವನ್ನ ಅಂದ್ರೆ ಹೇಳಿಕೆಯನ್ನು ಕೊಡುವಂತ ಕೆಲಸ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್. ವಿಲ್ಸನ್ ಗಾರ್ಡನ್ನಲ್ಲಿ ಸಂಭವಿಸಿರುವಂತಹ ಸ್ಫೋಟ ಪ್ರಕರಣದಲ್ಲಿ SDRF ತಂಡದ ಕಾರ್ಯಾಚರಣೆ ಈಗ ಸ್ಥಗಿತ ಆಗಿದೆ. ನಿರಂತರವಾಗಿ ಆ ಸ್ಥಳದಲ್ಲಿದ್ದು ಕಾರ್ಯಾಚರಣೆಯನ್ನು ಮಾಡ್ತಾ ಆ ಮೂಲಕ ಅಲ್ಲಿ ಘಟನೆ ಆಯ್ತಲ್ಲ, ಘಟನೆ ಆದ ನಂತರ ಅಲ್ಲಿ ಅವಶೇಷಗಳಿದ್ದಾವಲ್ಲ ಅವೆಲ್ಲವನ್ನು ಕೂಡ ಹೊರಗಡೆ ತೆಗೆದು ಏನಾದರೂ ಹಾನಿಯಾಗಿದೆಯಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ರು. ಗಾಯಾಳು ಕಸ್ತೂರಿ ಸಂಬಂಧಿ ಕಸ್ತೂರಿ ಎಕ್ಸ್ಕ್ಲೂಸಿವ್ ಅಂದರೆ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ. ಸಿಲಿಂಡರ್ ಆನ್ ಮಾಡಿಲ್ಲ, ಇಂದು ರಜೆ ಇದೆ ಎಂದು ಮಲಗಿದ್ದಳು, ಏಕಾಏಕಿ ಬೆಂಕಿ ಬಂತು ಎಂದು ಹೇಳುತ್ತಿದ್ದಾರೆ. ಕಸ್ತೂರಿ ಹೋಗಿ ಸಿಲಿಂಡರ್ ಆನ್ ಮಾಡಿಲ್ವಂತೆ, ಮಗು ಕೂಡ ಮಲಗಿತ್ತಂತೆ, ಅಡುಗೆ ಮಾಡಿಲ್ವಂತೆ. ಮತ್ತೆ ಹೇಗೆ ಸ್ಫೋಟ ಆಯಿತು? 8 ವರ್ಷದ ಮಗುವಿಗೆ ಗಾಯ ಆಗಿದೆ. ಖಯಾಲ್ 8 ವರ್ಷದ ಮಗುವಿಗೆ ಗಾಯ ಆಗಿದೆ. ಸಿಲಿಂಡರೇ ಆನ್ ಮಾಡದೆ ಹೇಗೆ ಬ್ಲಾಸ್ಟ್ ಆಗ್ಲಿಕ್ಕೆ ಸಾಧ್ಯ? ಈ ಎಲ್ಲ ನಿಟ್ಟಿನಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಭಾರಿ ಆತಂಕ, ಯಾಕಂತ ಹೇಳಿದರೆ ಇಷ್ಟು ತೀವ್ರ ಪ್ರಮಾಣದಲ್ಲಿ ಆಗಿದೆಯಲ್ಲ ಅನ್ನೋದ್ರ ಬಗ್ಗೆ ಆತಂಕ ಅಂತೂ ಖಂಡಿತ ಇದೆ. ಸದ್ಯ ಹೇಗಾಯಿತು, ಏನಾಯಿತು, ತೀವ್ರತೆ ಏನು ಎತ್ತ ಅನ್ನೋದ್ರ ಬಗ್ಗೆ ಈಗ ಅವಲೋಕಿಸ್ತಾ ಇದ್ದಾರೆ. ಸದ್ಯಕ್ಕೆ ಸಿಲಿಂಡರೇ ಸ್ಫೋಟ ಆಗಿತ್ತು ಅನ್ನೋದಾದರೆ ಅದಕ್ಕೆ ಮನೆಯಲ್ಲಿದ್ದ ಅವರಿದ್ದಾರಲ್ಲ ಅವ್ರನ್ನ ಮಾತಾಡಿಸಿದಾಗ ಅವ್ರು ಹೇಳಿದ್ದು ಸಿಲಿಂಡರೇ ಆನ್ ಮಾಡಿಲ್ಲ ಸರ್ ನಾವು ಅಂಥೇಳಿ ಹೇಳಿದ್ದಾರೆ. ಹೀಗಾಗಿ ಇದೆಲ್ಲವೂ ಕೂಡ ಅನುಮಾನ ಹೆಚ್ಚಾಗುವಂತೆ ಮಾಡಿದೆ. ತನಿಖೆ ಅಂತೂ ನಡೀತಾ ಇದೆ. ಸಕಾರಣ ಏನು ಬ್ಲಾಸ್ಟ್ ಆಗೋದಕ್ಕೆ ಅನ್ನೋದ್ರ ಬಗ್ಗೆ ತನಿಖೆಯ ನಂತರ ತಿಳಿದು ಬರುತ್ತೆ.
ನಾವೆಲ್ಲ ತಮಿಳ್ನಾಡು ಕಡೆಯವರು, ಈ ತಿರುವಣ್ಣಾಮಲೈ ಸೈಡು ಆ ಕಡೆ ಇದೆಯಲ್ಲ ಅಲ್ಲಿಯವರು. ಅವರು ಸುಮಾರು ವರ್ಷದಿಂದ ಎಲ್ಲ ಇಲ್ಲೇ ಅಲ್ವಾ ಬಂದಿರೋದು. ಬದುಕು ಅವಳು ಮನೆ ಕೆಲ್ಸಕ್ಕೆ ಹೋಗ್ತಾ ಇದ್ಲು. ಯಾವ ಮನೆಯಲ್ಲಿ ಅದು ಆಯ್ತು ಅನ್ಸುತ್ತೆ, ಒಂದು 2-3 ವರ್ಷ ಆಯ್ತು ಅವಳಿದ್ದು. ಮನೆ ಖಾಲಿ ಮಾಡಬೇಕು ಅಂತಿದ್ರು. ನಾವು ಊರಿಗೆ ಹೋಗ್ಬಿಟ್ಟು ಬಂದ್ವಿ. 1 ವಾರ ಆಯ್ತು ನಾವು ಊರಿಗೆ ಹೋಗಿ ಬಂದು. ಹಿಂಗಾಗಿದೆ. ಸಿಲಿಂಡರ್ ಆನ್ ಮಾಡಿಲ್ಲ ಹಾಗಿದ್ರೆ ಇಲ್ಲ ಅಂತವ್ರೆ. ಈಗ ನಾವಿರೋದು ಬೊಮ್ಮನಹಳ್ಳಿಯಲ್ಲಿ, ನಮಗೂ ಗೊತ್ತಿಲ್ಲ ಏನು ಅಂತ. ನಾನು ಮಲ್ಕೊಂಡಿದೆ ಅಂತ ಮಾತ್ರ ಅವ್ರು ಹೇಳ್ತಾರದು ಇವಾಗ. ಅದು ಅವಳಿಗೆ ಮಾತಾಡಕ್ಕೂ ಆಗ್ತಾ ಇಲ್ವಲ್ಲ ಅಷ್ಟೊಂದು. ಬೆಂಕಿ ಬಂದಂಗ ಆಯ್ತು ನಿದ್ದೆಯಲ್ಲಿ ಅಂತಂತಲ್ಲ. ಮಗುನು ಮಲ್ಕೊಂಡಿತ್ತಂತೆ. 8 ವರ್ಷ ಮಗು. ಕೈಯಲ್ಲಿ ಗಂಡ ಇಲ್ಲಿ ಹೋಗಿದ್ರು ಮತ್ತೆ ಹಾಗಿದ್ರೆ ಅವ್ರು ಊರಿಗೆ ಹೋಗಿದ್ದಾರೆ. ಅವ್ರು ಗಾರೆ ಕೆಲಸ ಮಾಡೋದು. ಈ ಮನೆಯಲ್ಲಿ 3 ವರ್ಷ ಆಗಿತ್ತು. 2-3 ವರ್ಷ ಆಗಿರ್ಬೇಕು ಈ ಮನೆಗೆ ಅವ್ರು ಹೋಗಿ. ಇವ್ರ ಮನೆಯಲ್ಲೇ ಸ್ಫೋಟ ಆಗಿದ್ದಂತ ಅದು ಕೆಳಗಿದೆ. ಅದು ಇವ್ರ ಮನೆ ಇದು ಬಿದ್ದೋಗಿದೆ ಅಂತ ಹೇಳ್ತಾರೆ. ಇವ್ರ ಮನೆ ಇದು, ಅದು ಗೋಡೆ ಎಲ್ಲ ಬಿದ್ದು ಅವಳಿಗೆ ಕಾಲೆಲ್ಲ ಸ್ವಲ್ಪ ಏಟಾಗಿದೆ, ತುಂಬಾ ಇದಾಗಿದೆ ಅಷ್ಟೇ ಅವ್ರು ಹೇಳ್ತಾರದು. ನಾವ್ ಇನ್ನಲ್ಲಿ ಹೋಗೇ ಇಲ್ಲ ಸರ್. ನಾವ್ ಇನ್ನು ಅಲ್ಲೇ ಮನೆಯಿಂದ ಡೈರೆಕ್ಟ್ ಆಗಿ ಇಲ್ಲಿ ಬಂದಿದೀವಿ ನಾವು ಹಾಸ್ಪಿಟಲ್. ಮಾತಾಡಿದೀನಿ. ಇಷ್ಟೇ ಹೇಳಿದ್ರು, ಬೇರೆ ಏನು ಹೇಳಿಲ್ಲ. ಅವ್ರು ಅದೇ ಬೆಳಗ್ಗೆ ಎದ್ದೆ ನಾನು 7 ಗಂಟೆಗೆ ಬಾತ್ರೂಮ್ಗೆ ಹೋಗ್ಬಿಟ್ಟು ಮತ್ತೆ ಸರಿ ಲೇಟ್ ಅಲ್ವಾ ಇವತ್ತು ರಜಾ ಅಂತ ಮಲ್ಕೊಂಡೆ ಅಂತಂದ್ರು ಅಷ್ಟೇ. ಆಮೇಲೆ ನನ್ಗೇನಾಯ್ತು ಅಂತ ಗೊತ್ತಿಲ್ಲ. ಆಮೇಲೆ ನೋಡಿದ್ರೆ ಬೆಂಕಿ ತರ ಬಂತು ಫ್ಯಾನ್ ಹತ್ರ ಅಂತಾರೆ ಅಷ್ಟೇ. ನಮಗೂ ಗೊತ್ತಿಲ್ಲ ಸರಿಯಾಗಿ ಏನಾದ್ರು ಕಸ್ತೂರಿ ಅಂತ. ಸೊ ಇದು ಈಗ ಗಾಯಾಳು ಆಗಿರುವಂತಹ ಕಸ್ತೂರಿ ಅವರ ಸಂಬಂಧಿಕರ ಹೇಳೋ ಮಾತು. ಇಲ್ಲಿ ಸಾಕಷ್ಟು ಟ್ವಿಸ್ಟ್ ಅಂಡ್ ಟರ್ನ್ ಅನ್ನ ಪಡೆದುಕೊಳ್ತಾ ಇದೆ. ಈಗಾಗಲೇ ಸಿಲಿಂಡರ್ ಸ್ಫೋಟ ಅಂತ ಹೇಳಿ ಒಂದ್ ಕಡೆ ಹೇಳಾಗ್ತದೆ, ಮತ್ತೊಂದು ಕಡೆ ಈಗ ಕಸ್ತೂರಿ ಅವರು ಇವ್ರ ಜೊತೆ ಮಾತಾಡುವಂತಹ ಸಂದರ್ಭದಲ್ಲಿ ನಾನು ಹೋಗಿ ಗ್ಯಾಸ್ ಅನ್ನು ಆನ್ ಮಾಡಲಿಲ್ಲ, ನಾನು ಮಲಗಿದ್ದೆ, ಏಕಾಗಿ ಬೆಂಕಿ ಕಾಣಿಸ್ಕೊಂಡಿದ್ದೆ ಅನ್ನೋ ವಾದವನ್ನ ಅಂದ್ರೆ ಹೇಳಿಕೆಯನ್ನು ಕೊಡುವಂತ ಕೆಲಸ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್.